देखो यार, जिंदगी का कोई भरोसा नहीं, पता नहीं कब फोटो पे हार चढ़ जाए और फैमिली का फ्यूचर, बच्चों की पढ़ाई खतरे में पड़ जाए। तो आज ही पॉलिसी बाजार से 1 करोड़ का टर्म लाइफ इंश्योरेंस कराओ, सिर्फ 525 रुपए महीने से शुरू। ನೀವು ಡಿಸ್ಕೌಂಟ್ ರೇಟ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭೂಕಂಪ ಹಾಗೂ ಸುನಾಮಿಯಿಂದ ತತ್ತರಿಸಿರೋ ಜಪಾನ್ನಲ್ಲಿ ಮತ್ತೊಂದು ಘಟನೆ ಉಂಟಾಗಿದೆ. ಟೋಕಿಯೋದ ಹನೆಡಾ ಏರ್ಪೋರ್ಟ್ನಲ್ಲಿ 367 ಪ್ರಯಾಣಿಕರಿದ್ದ ವಿಮಾನವೊಂದು ಕೋಸ್ಟ್ ಗಾರ್ಡ್ ವಿಮಾನಕ್ಕೆ ಡಿಕ್ಕಿ ಹೊಡೆದು ಕೂಡಲೇ ಬೆಂಕಿ ಹತ್ಕೊಂಡಿದೆ. ಪ್ರಯಾಣಿಕರಿದ್ದ ವಿಮಾನ ಲ್ಯಾಂಡ್ ಆಗೋ ಟೈಮ್ನಲ್ಲಿ ಈ ದುರಂತ ನಡೆದಿದೆ. ಅದೃಷ್ಟವಶಾತ್ 367 ಪ್ರಯಾಣಿಕರು ಹಾಗೂ 12 ಮಂದಿ ಸಿಬ್ಬಂದಿಯನ್ನ ವಿಮಾನ ನಿಂತ ತಕ್ಷಣವೇ ರಕ್ಷಣೆ ಮಾಡಲಾಗಿದೆ. ಆ ವಿಮಾನ ಮಾತ್ರ ಸುಟ್ಟು ಬೂದಿಯಾಗಿದೆ. ಇನ್ನು ಕೋಸ್ಟ್ ಗಾರ್ಡ್ ವಿಮಾನದಲ್ಲಿ 6 ಮಂದಿ ಇದ್ರು ಅಂತ ಹೇಳಲಾಗಿದ್ದು, ಈ ಪೈಕಿ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದುರಂತ ಅಂತ್ಯ ಆಗಿದೆ ಅವರದು. ಈ ವಿಮಾನ ಭೂಕಂಪದ ರಕ್ಷಣಾ ಕಾರ್ಯಾಚರಣೆಗಾಗಿ ನಿಯೋಜನೆಗೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಇತ್ತ ಭೂಕಂಪನದಿಂದ ಸೃಷ್ಟಿಯಾಗಿದ್ದ ಸುನಾಮಿ ದುರ್ಬಲ ಆಗಿದೆ. ಸುನಾಮಿ ಅಲರ್ಟ್ ಅನ್ನು ಸರ್ಕಾರ ವಾಪಸ್ ಪಡೆದಿದೆ ಜಪಾನ್ನಲ್ಲಿ. ಆದರೆ 7.6 ತೀವ್ರತೆಯ ಭೂಕಂಪದಿಂದ ಬಹಳಷ್ಟು ಹಾನಿ ಉಂಟಾಗಿದ್ದು, ಇದರಿಂದ ಕುಸಿದಿರೋ ಅವಶೇಷಗಳ ಮಧ್ಯೆ ಹಲವರು ಸಿಲುಕಿರೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ವಿಪರೀತವಾಗಿ ಭೂಮಿ ಬಿರುಕು ಬಿಟ್ಟಿರೋ ಪ್ರದೇಶಗಳಲ್ಲಿ ಜನರು ಜೀವಂತ ಸಮಾಧಿ ಆಗಿರ್ಬೋದು ಅಂತ ಶಂಕೆ ವ್ಯಕ್ತ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಹಾಗೂ ಕಾಣೆಯಾದವರಿಗಾಗಿ ಹುಡುಕಾಟ ಜೋರಾಗಿ ನಡೀತಾ ಇದೆ. 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಹೊಸ ಸ್ಲೋಗನ್ ಅನ್ನ ರಿಲೀಸ್ ಮಾಡಿದೆ. ತೀಸರಿ ಬಾರ್ ಮೋದಿ ಸರ್ಕಾರ್, ಅಬ್ ಕಿ ಬಾರ್ 400 ಪಾರ್. ಅಂದ್ರೆ 3ನೇ ಬಾರಿಗೆ ಮೋದಿ ಸರ್ಕಾರ ಬರುತ್ತೆ. ಈ ಸಲ 400ಕ್ಕೂ ಅಧಿಕ ಸೀಟ್ ಗೆಲ್ತೀವಿ ಅನ್ನೋ ಘೋಷವನ್ನ ಬಿಜೆಪಿ ಇನ್ಸ್ಟಾಲ್ ಮಾಡಿಕೊಂಡಿದೆ. ಅಂದಹಾಗೆ ಕಳೆದ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಪಿಎಂ ಮೋದಿ ಬಂದಾಗಲೇ ಲೋಕಸಭೆಯಲ್ಲಿ ಈ ಘೋಷಣೆ ಕೂಗಲಾಗಿತ್ತು. ಇದೀಗ ಈ ಘೋಷಣೆಯನ್ನೇ ಬರೋ ಚುನಾವಣೆಯ ಅಫಿಷಿಯಲ್ ಘೋಷಣೆ ಅಂತ ಅನೌನ್ಸ್ ಮಾಡಲಾಗಿದೆ. ಅಲ್ಲದೆ ಜನವರಿ 25ರಿಂದ ಮಾರ್ಚ್ 25ರವರೆಗೆ ಕಂಪ್ಲೀಟ್ 2 ತಿಂಗಳ ಕ್ಯಾಂಪೇನ್ ಪ್ಲಾನ್ ಅನ್ನ ಬಿಜೆಪಿ ರೆಡಿ ಮಾಡಿಕೊಂಡಿದೆ. ರಾಮ ಮಂದಿರ ಗ್ಯಾರಂಟಿಯನ್ನು ಪೂರೈಸಿರೋ ವಿಚಾರವನ್ನು ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಪ್ರೊಜೆಕ್ಟ್ ಮಾಡಿ ಅಖಾಡಕ್ಕಿಳಿಯುತ್ತೆ. ಇದೇ ವಿಚಾರವಾಗಿ ಸುಮಾರು 2.5 ಕೋಟಿ ಜನರಿಗೆ ಏಪ್ರಿಲ್ ಒಳಗೆ ರಾಮ ಮಂದಿರ ದರ್ಶನ ಮಾಡಿಸುವ ಪ್ಲಾನ್ ಅನ್ನು ಕೂಡ ಬಿಜೆಪಿ ಹೊಂದಿದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು RSSನ ಅಕ್ಷತ ಆಹ್ವಾನ ಕಾರ್ಯಕ್ರಮದ ಅಡಿಯಲ್ಲಿ 10 ಕೋಟಿ ಜನರೊಂದಿಗೆ ನೇರವಾಗಿ ಕಮ್ಯುನಿಕೇಟ್ ಮಾಡೋಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಾಗೆ ಹೊಸ ವರ್ಷದ ಆರಂಭದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಜೋರಾಗಿ ಕಿಕ್ ಸ್ಟಾರ್ಟ್ ಮಾಡೋಕೆ ಪಿಎಂ ಮೋದಿ ದಕ್ಷಿಣ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ದಾರೆ. 2 ದಿನಗಳ ಪ್ರವಾಸದಲ್ಲಿ ತಮಿಳುನಾಡು, ಕೇರಳ ಹಾಗೂ ಲಕ್ಷದ್ವೀಪಗಳಿಗೆ ಪಿಎಂ ಮೋದಿ ಭೇಟಿ ನೀಡುತ್ತಾರೆ. ಮಂಗಳವಾರ ತಮಿಳುನಾಡಿನ ತಿರುಚುನಾಂಪಲ್ಲಿ ಅಂದರೆ ತ್ರಿಚಿಯಲ್ಲಿ ಸಿಎಂ MK ಸ್ಟಾಲಿನ್ ಪಿಎಂ ಮೋದಿ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ನಂತರ ತ್ರಿಚಿ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನ ಪಿಎಂ ಮೋದಿ ಉದ್ಘಾಟನೆ ಮಾಡಿದ್ರು. ಅಲ್ಲದೆ ಒಟ್ಟು 20,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ತಮಿಳುನಾಡಲ್ಲಿ ಪೂರ್ಣಗೊಂಡಿರುವ ಹಾಗೂ ಶುರು ಆಗಲಿರೋ ಹೊಸ ಯೋಜನೆಗಳಿಗೆ ಪಿಎಂ ಮೋದಿ ಮಂಗಳವಾರ ಚಾಲನೆ ಕೊಟ್ಟಿದ್ದಾರೆ. ಏನೋ ತ್ರಿಚಿಯಲ್ಲಿ ಮಾತನಾಡಿರೋ ಮೋದಿ, ಇತ್ತೀಚೆಗೆ ಉಂಟಾದ ಮಳೆ ಮತ್ತು ಪ್ರವಾಹದಲ್ಲಿ ಹಾನಿಯಾದ ಸಂತ್ರಸ್ತ ಕುಟುಂಬಗಳ ಸ್ಥಿತಿ ನೋಡಿ ನಾನು ತುಂಬಾ ಭಾವುಕನಾದೆ. ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ತಮಿಳುನಾಡಿನ ಜನರೊಂದಿಗೆ ನಿಂತುಕೊಂಡಿದೆ. ನಾವು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಿರುವ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಇತ್ತೀಚೆಗೆ ನಿಧನರಾದ ತಮಿಳುನಾಡಿನ ಖ್ಯಾತ ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಮತ್ತು DMDK ನಾಯಕ ನಟ ವಿಜಯಕಾಂತ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಅದಾದ್ಮೇಲೆ ಭಾರತಿದಾಸನ್ ಯೂನಿವರ್ಸಿಟಿಯ 38ನೇ ಘಟಿಕೋತ್ಸವದಲ್ಲಿ ಭಾಗಿಯಾದ ಪಿಎಂ ಮೋದಿ 2024ರ ನನ್ನ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಇದು ಅಂತ ಹೇಳಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ತಮಿಳುನಾಡು ಸಿಎಂ MK ಸ್ಟಾಲಿನ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆಗ್ತಿದ್ದ ಹಾಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಚಟುವಟಿಕೆಗಳ ಬಗ್ಗೆ ಕೇರ್ಫುಲ್ ಆಗಿರಿ ನೀವು ಅಂತ ದೇಶದ ಮುಸ್ಲಿಂ ಯುವಕರಿಗೆ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಒಂದು ರೀತಿ ಪ್ರಚೋದನೆ ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಬಾಬ್ರಿ ಮಸೀದಿಯನ್ನ ಉಲ್ಲೇಖಿಸಿ ಮಾತನಾಡಿರೋ ಓವೈಸಿ, ಕಳೆದ 500 ವರ್ಷಗಳಿಂದ ಪವಿತ್ರ ಕುರಾನ್ ಪಠಣ ಮಾಡ್ತಿದ್ದ ಜಾಗ ಈಗ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿದ್ದಾರೆ. ನಾವೀಗಾಗಲೇ ನಮ್ಮ ಬಾಬ್ರಿ ಮಸೀದಿಯನ್ನ ಕಳ್ಕೊಂಡಿದ್ದೀವಿ. ಈಗ ಅಲ್ಲಿ ಏನು ಮಾಡಲಾಗ್ತಿದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಿ. ನಿಮ್ಮ ಹೃದಯದಲ್ಲಿ ನೋವಿಲ್ವಾ ಅಂತ ಮುಸ್ಲಿಂ ಯುವಕರನ್ನ ಕೆರಳಿಸೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದಿಲ್ಲಿಯ ಸುನೇರಿ ಮಸೀದಿ ಅಂದರೆ ಗೋಲ್ಡನ್ ಮಸೀದಿ ಸೇರಿದಂತೆ ಇನ್ನೂ 4 ಮಸೀದಿಗಳ ಮೇಲೆ ಪ್ಲಾನ್ ನಡೀತಾ ಇದೆ, ಷಡ್ಯಂತ್ರ. ನಿಮ್ಮ ಬೆಂಬಲ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಈ ಮಸೀದಿಗಳನ್ನು ನಮ್ಮಿಂದ ಕಸಿದುಕೊಳ್ಳೋ ಸಾಧ್ಯತೆ ಇದೆ. ಇನ್ನೂ 4 ಮಸೀದಿ ಹೋಗ್ಬೋದು. ನೀವೆಲ್ಲರೂ ಇದರ ಬಗ್ಗೆ ಗಮನ ಕೊಡಬೇಕು ನೋಡಿ ಅಂತ ಮುಸ್ಲಿಂ ಯುವಕರಿಗೆ ಕರೆ ಕೊಡ್ತಾ ಇದ್ದೀನಿ ಅಂತ ಓವೈಸಿ ಒಂದು ರೀತಿ ಪ್ರಚೋದನೆಯ ಪ್ರಯತ್ನವನ್ನ ಮಾಡದಂಗೆ ಕಾಣಿಸ್ತಾ ಇದೆ. ಏನೋ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣಗೊಳ್ತಿರೋ ಮಂದಿರಕ್ಕೆ ಓರ್ವ ಹಿಂದುಳಿದ ವರ್ಗದ ಹಾಗೂ 2 ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಅರ್ಚಕರನ್ನ ನೇಮಕ ಮಾಡಲಾಗಿದೆ ಅಂತ ಧಾರ್ಮಿಕ ಗುರು ಸ್ವಾಮಿ ಜಿತೇಂದ್ರನಾಥ ಸರಸ್ವತಿ ಹೇಳಿದ್ದಾರೆ. ಇವರು ಅಖಿಲ ಭಾರತ ಸಂತ ಸಮಿತಿಯ ಪ್ರಮುಖ ಸ್ವಾಮೀಜಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿಚಾರದಲ್ಲೂ ಕೂಡ ಪ್ರಮುಖ ಪಾತ್ರ ನಿಭಾಯಿಸುತ್ತಿರೋ ವ್ಯಕ್ತಿ ಇವರು. ಇದನ್ನ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಒಟ್ಟು ರಾಮ ಮಂದಿರದ ಪೂಜಾ ವಿಧಿವಿಧಾನ ಕಾರ್ಯಗಳಿಗಾಗಿ 24 ಅರ್ಚಕರ ನೇಮಕ ಮಾಡಲಾಗಿದೆ. ಅದರಲ್ಲಿ 2 SC ಅಂದರೆ ದಲಿತರು ಹಾಗೂ 1 OBC ಇದ್ದಾರೆ. ಇದು ಸಾಮರಸ್ಯವನ್ನ ಸಾರುವ ಸಂದರ್ಭ, ಹಾಗಾಗಿ ಸಂದೇಶವು ಸಾಮರಸ್ಯದ್ದೇ ಇರಬೇಕಾಗತ್ತೆ. ಹಾಗಾಗಿ ಈ ಹೆಜ್ಜೆ ಇಡಲಾಗಿದೆ ಅನ್ನೋ ರೀತಿಯಲ್ಲಿ ಸ್ವಾಮಿ ಜಿತೇಂದ್ರನಾಥ ಸರಸ್ವತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಮಹತ್ವದ, ಭಾರತದ ಇತ್ತೀಚಿನ ಇತಿಹಾಸದಲ್ಲೇ ಸಾವಿರಾರು ವರ್ಷಗಳಲ್ಲೇ ಅತಿ ದೊಡ್ಡ ಘಟನೆಯಾಗಬಹುದು. ರಾಮ ಮಂದಿರದಂತಹ ಒಂದು ಪ್ರಮುಖ ದೇವಸ್ಥಾನದಲ್ಲಿ ಈ ರೀತಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಪ್ರತ್ಯೇಕವಾಗಿ ಡೀಟೇಲ್ ಆಗಿ ವಿಶ್ಲೇಷಣೆಯೊಂದಿಗೆ ಪಬ್ಲಿಷ್ ಆಗಿದೆ. ನೀವು ಅದನ್ನ ಇವತ್ತೇ ಪಬ್ಲಿಷ್ ಆಗಿದೆ, ನೀವು ಚೆಕ್ ಮಾಡಬಹುದು. ಕೇರಳದ ಶಬರಿಮಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಗಳಮುಖಿಯವರು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿರುವುದು ವರದಿಯಾಗಿದೆ. ಅಜನ್ಮ ಬ್ರಹ್ಮಚಾರಿ ಅಂತ ಕರೆಯಲಾಗಿರೋ ಅಯ್ಯಪ್ಪ ಅವರ ಈ ಪುಣ್ಯಕ್ಷೇತ್ರಕ್ಕೆ ಸಾಮಾನ್ಯವಾಗಿ 10 ರಿಂದ 50 ವರ್ಷದೊಳಗಿನ ಮಹಿಳೆಯರಿಗೆ ಎಂಟ್ರಿ ಇಲ್ಲ. ಈ ಸಂಪ್ರದಾಯವನ್ನು ಚಾಚು ತಪ್ಪದೆ ಶತಮಾನಗಳಿಂದ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಮಾನಗಳೆಲ್ಲ ಬಂದಾಗಲೂ ಕೂಡ ಇದ್ರ ಬಗ್ಗೆ ಬಹಳ ವಿವಾದ ಆಗಿತ್ತು, ಪ್ರತಿಭಟನೆಗಳೆಲ್ಲ ಆಗಿದ್ವು. ಆದರೆ ಇದೀಗ ಮೊದಲ ಬಾರಿಗೆ ತೃತೀಯ ಲಿಂಗಿ ಜೋಗಿನಿ ನಿಶಾ ಡಿಸೆಂಬರ್ 31ನೇ ತಾರೀಕು ಶಬರಿಮಲೆಗೆ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಅಂದಹಾಗೆ ಅವರು ಟ್ರಾನ್ಸ್ಜೆಂಡರ್ ಅನ್ನೋ ಗುರುತಿನ ಪತ್ರದ ಆಧಾರದ ಮೇಲೆ ಕೇರಳ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು. ಕೇರಳ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು. 31 ವರ್ಷ ಹಳೆ ಕೇಸ್ನಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 1992ರಲ್ಲಿ ಬಾಬರಿ ಮಸೀದಿ ಧ್ವಂಸದ ಬಳಿಕ ಹುಬ್ಬಳ್ಳಿ ಗಲಭೆ ಕೇಸ್ನಲ್ಲಿ ಪೂಜಾರಿ ಭಾಗಿಯಾಗಿದ್ದ ಆರೋಪದ ಮೇಲೆ ಬಂಧಿಸಲಾಗಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ರಾಜ್ಯ ಕಮಲ ಪಡೆ ಹಾಡ ಹಗಲೇ ಉಗ್ರ ಚಟುವಟಿಕೆ ನಡೆಸೋ ಜಿಹಾದಿಗಳನ್ನ ಅಮಾಯಕರು ಅಂತ ಕಾಂಗ್ರೆಸ್ ಹೇಳುತ್ತೆ. ಆದರೆ ಹಿಂದೂಗಳ ವಿರುದ್ಧ ದ್ವೇಷದ ಪಾಲಿಟಿಕ್ಸ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ರಾಮ ಮಂದಿರ ಕಟ್ಟೋದನ್ನ ಸಹಿಸಕ್ಕೆ ಆಗ್ತಾ ಇಲ್ಲ ಅಂತ ಕಿಡಿಕಾರಿದೆ ಬಿಜೆಪಿ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿರೋ ಭಾರತೀಯ ನ್ಯಾಯ ಸಂಹಿತ BNS 2023 ಕಾನೂನಿನ ವಿರುದ್ಧ ದೇಶಾದ್ಯಂತ ಲಾರಿ ಚಾಲಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸ ನ್ಯಾಯ ಸಂಹಿತೆಯಲ್ಲಿ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಚಾಲಕರಿಗೆ 10 ವರ್ಷದ ಜೈಲು ಶಿಕ್ಷೆಯೊಂದಿಗೆ 7 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಇದು ಬರೀ ಲಾರಿ ಚಾಲಕರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದು ಆಕ್ಚುಲಿ ಅನ್ವಯ ಆಗುತ್ತೆ ಹಿಟ್ ಅಂಡ್ ರನ್ ಮಾಡುವಂತ ಸಂದರ್ಭದಲ್ಲಿ. ಆದರೆ ಇದರ ವಿರುದ್ಧ ಇದೀಗ ಪ್ರಮುಖವಾಗಿ ಉತ್ತರ ಭಾರತದ ಲಾರಿ ಡ್ರೈವರ್ಗಳು ರೋಡ್ಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ತಮ್ಮ ಕೆಲಸವನ್ನ ಬಿಟ್ಟು ಈ ರೀತಿ ತೀವ್ರ ಪ್ರತಿಭಟನೆಯಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಸ್ವಲ್ಪ ತಲೆಬಿಸಿ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಭಟನೆಯಿಂದ ಇಂಧನ ಪೂರೈಕೆಗೆ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸರಿಯಾಗಿ ಸಿಗದೇ ಇರಬಹುದು. ಈ ಕಾರಣಕ್ಕಾಗಿ ಇದೀಗ ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಪೆಟ್ರೋಲ್ ಪಂಪ್ಗಳ ಮುಂದೆ ಜನರು ಕ್ಯೂ ನಿಂತು ಇಂಧನ ಪಡೆಯೋಕೆ ಮುಗಿ ಬೀಳ್ತಾ ಇದ್ದಾರೆ. ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಜಾಸ್ತಿ ಈ ಸಮಸ್ಯೆ ಆಗ್ತಾ ಇದೆ. ಕಲ್ಲು ತೂರಾಟ, ಕೆಲ ಕಡೆ ಟೈರ್ಗಳಿಗೆ ಬೆಂಕಿ ಇಡೋದು, ರಸ್ತೆ ಮಧ್ಯದಲ್ಲಿ ವಾಹನ ನಿಲ್ಲಿಸಿ ರೋಡ್ ಬ್ಲಾಕ್ ಮಾಡಿ ವಾಹನ ಓಡಾಟಕ್ಕೆ ಸಮಸ್ಯೆ ಕೊಡೋದೆಲ್ಲ ನಡೀತಾ ಇದೆ. ಛತ್ತೀಸ್ಗಢದಲ್ಲಿ ಸುಮಾರು 12,000ಕ್ಕೂ ಅಧಿಕ ಪ್ರೈವೇಟ್ ಬಸ್ ಚಾಲಕರು ಜನವರಿ 2ನೇ ತಾರೀಕಿನಿಂದ ಸ್ಟ್ರೈಕ್ ಮಾಡೋಕೆ ಮುಂದಾಗಿದ್ದಾರೆ. ಈ ಮುಷ್ಕರಕ್ಕೆ ಕಮರ್ಷಿಯಲ್ ವಾಹನಗಳ ಹಾಗೂ ಮೋಟಾರ್ ವಾಹನ ಚಾಲಕರು ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೋ ಮಹಾರಾಷ್ಟ್ರದ ನವಿ ಮುಂಬೈನಲ್ಲೂ ಕೂಡ ರೋಡ್ ಬ್ಲಾಕ್ ಕ್ಲಿಯರ್ ಮಾಡೋಕೆ ಬಂದ ಪೊಲೀಸ್ ಸಿಬ್ಬಂದಿಯೊಬ್ಬರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಕೆಲವರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಈ ಘಟನೆಯ ನಂತರ ಸುಮಾರು 40 ಚಾಲಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಾಂಬೆ ಹೈಕೋರ್ಟ್ನ ನಾಗ್ಪುರ್ ಪೀಠ ವಿವಾದಾಸ್ಪದ ತೀರ್ಪೊಂದನ್ನು ಕೊಟ್ಟಿದೆ. ಮಹಿಳೆಯರನ್ನ ಹಿಂಬಾಲಿಸೋದು, ಫಾಲೋ ಮಾಡ್ಕೊಂಡ್ಬರೋದು, ಬೈಯೋದು, ನಿಂದಿಸೋದು ಅತಿರೇಕದ ಅಪರಾಧ ಅಲ್ಲ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅಂದಹಾಗೆ ಕಾಲೇಜು ಯುವತಿಯೊಬ್ಬರು 36 ವರ್ಷದ ಕಾರ್ಮಿಕನ ವಿರುದ್ಧ ಈತ ನನ್ನನ್ನು 2 ಸಲ ಹಿಂಬಾಲಿಸಿದ್ದಾನೆ, ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಹಾಗೂ ನನ್ನನ್ನು ಬೈದಿದ್ದಾನೆ, ನಿಂದಿಸಿದ್ದಾನೆ ಅಂತ ಕೇಸ್ ಹಾಕಿದ್ರು. ವಿಚಾರಣೆ ನಡೆಸಿದ ಬಾಂಬೆ ಹೈಕೋರ್ಟ್ ಮಹಿಳೆಯರನ್ನ ಫಾಲೋ ಮಾಡೋದು, ಬಾಯಲ್ಲಿ ಶಬ್ದಗಳನ್ನೆಲ್ಲ ಬಳಸಿ ನಿಂದಿಸುವುದು ಅಥವಾ ತಳ್ಳೋದು ಕಿರಿಕಿರಿ ಉಂಟು ಮಾಡುತ್ತೆ ನಿಜ. ಆದರೆ ಅದನ್ನು IPC ಸೆಕ್ಷನ್ 354 ಅಡಿಯಲ್ಲಿ ಆಕೆಯ
ಮರ್ಯಾದೆಯನ್ನ, ಘನತೆಯನ್ನ ಅತಿಕ್ರಮಿಸೋ ಅಪರಾಧ ಅಲ್ಲ, ಮಹಿಳೆಯ ಘನತೆಗೆ ಕುಂದುಂಟು ಮಾಡೋ ಅಪರಾಧ ಅಂತ ಹೇಳಕ್ ಬರಲ್ಲ ಅಂತ ತೀರ್ಪನ್ನು ಕೊಟ್ಟಿದೆ. ಅಂದಹಾಗೆ 2016ರಲ್ಲಿ ಈ ಪ್ರಕರಣ ಆಗಿತ್ತು. ಆ ಮಹಿಳೆಯನ್ನ ಆರೋಪಿ ತಳ್ಳಿದ್ದ ಅಂತ ಆತನಿಗೆ 2 ವರ್ಷಗಳ ಜೈಲು ಶಿಕ್ಷೆ ಕೊಡಲಾಗಿತ್ತು. 2023ರಲ್ಲಿ ಕೋರ್ಟ್ ಈ ತೀರ್ಪನ್ನು ಎತ್ತಿ ಹಿಡಿದಿತ್ತು. ಇದೀಗ ಕೋರ್ಟ್ನ ಈ ತೀರ್ಪಿನ ವಿರುದ್ಧ ವ್ಯಕ್ತಿಯೊಬ್ಬರು ಕ್ರಿಮಿನಲ್ ಪರಿಷ್ಕರಣಾ ಅರ್ಜಿಯನ್ನು ಹಾಕಿದ್ರು. ವಿಚಾರಣೆ ಮಾಡಿದ ಕೋರ್ಟ್ ಮಹಿಳೆಯನ್ನ ಫಾಲೋ ಮಾಡೋದು ಅಥವಾ ನಿಂದಿಸೋದ್ರಿಂದ ಆಕೆಯ ಘನತೆಗೆ ಕುಂದುಂಟು ಮಾಡದಂತೆ ಆಗೋದಿಲ್ಲ ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗ ಆಂಧ್ರ ಸಿಎಂ ಜಗನ್ ಮೋಹನ್ ರೆಡ್ಡಿ ಸಹೋದರಿ, ಆಂಧ್ರದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಮಗಳು ವೈಎಸ್ ಶರ್ಮಿಳಾರನ್ನ ಪಾರ್ಟಿಗೆ ಸೇರಿಸಿಕೊಳ್ತಾ ಇದೆ. ಸೋಮವಾರ ತೆಲಂಗಾಣ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕರ ಸಭೆ ಕರೆದು ಕಾಂಗ್ರೆಸ್ನಲ್ಲಿ ತಮ್ಮ ಪಕ್ಷವನ್ನು ವಿಲೀನಗೊಳಿಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜನವರಿ 4ನೇ ತಾರೀಕು ವೈಎಸ್ ಶರ್ಮಿಳಾ ಅಧಿಕೃತವಾಗಿ ಕಾಂಗ್ರೆಸ್ ಜೊತೆ ಮರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜನಾಂಗೀಯ ಹಿಂಸಾಚಾರಗಳಿಂದ ತತ್ತರಿಸಿ ಹೋಗಿರೋ ಮಣಿಪುರದಲ್ಲಿ ಮತ್ತೆ ಉಗ್ರ ದಾಳಿಯಾಗಿದೆ. ಜನವರಿ 2ರ ಬೆಳಗ್ಗೆ ಮಣಿಪುರದ ಮೊರೆನಲ್ಲಿ ದಾಳಿಯಾಗಿರುವುದು ವರದಿಯಾಗಿದೆ. 4 ಪೊಲೀಸ್ ಕಮಾಂಡೋಗಳು ಮತ್ತು ಒಬ್ಬರು BSF ಯೋಧ ಗಾಯಗೊಂಡಿದ್ದಾರೆ. ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಘಟನೆ ಆಗೋಕ್ಕೂ ಮುಂಚೆ ಅಂದರೆ ಜನವರಿ 1ನೇ ತಾರೀಕು ಮಣಿಪುರದ ತೌಬಲ್ ಜಿಲ್ಲೆಯಲ್ಲಿ ನಡೆದ ಉಗ್ರ ದಾಳಿಗೆ 4 ಪ್ರಾಣವನ್ನು ಕಳ್ಕೊಂಡಿದ್ರು. ಅದರಿಂದ ರಾಜ್ಯದ 5 ಜಿಲ್ಲೆಗಳಲ್ಲಿ ಕರ್ಫ್ಯೂ ಹೇರಲಾಗಿತ್ತು. ಆದರೂ ಕೂಡ ಇವತ್ತು ಮತ್ತೆ ಉಗ್ರ ದಾಳಿ ಕಂಟಿನ್ಯೂ ಆಗಿದೆ. ಸಂದರ್ಶನವೊಂದರಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪಾಕ್, ಚೀನಾ ಹಾಗೂ ಕೆನಡಾಗಳನ್ನ ಒಂದೇ ಸಲ ರೋಸ್ಟ್ ಮಾಡಿದ್ದಾರೆ. ಮೊದಲಿಗೆ ಪಾಕಿಸ್ತಾನ ದುರ್ಮಾರ್ಗ ಬಳಸಿ ಭಾರತವನ್ನ ಮಾತುಕತೆಗೆ ಬರುವಂತೆ ಪ್ರಚೋದಿಸೋಕೆ, ಮಾತುಕತೆಗೆ ಬರೋಕೆ ಉಗ್ರ ದಾರಿಯನ್ನು ಹಿಡಿಯುತ್ತೆ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಕುಮ್ಮಕ್ ಕೊಡೋದು, ಆಮೇಲೆ ಇನ್ಸಿಡೆಂಟ್ ಆದಾಗ ನಾವು ಕೇಳಿದಾಗ ಬನ್ನಿ ಮಾತಾಡೋಣ ಅಂತ ಕರೆಯೋದು, ಈ ರೀತಿ ಮಾಡುತ್ತೆ ಅಂತ ಜಯಶಂಕರ್ ಪಾಕ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಇದೇನು ಹೊಸ ವಿಚಾರ ಅಲ್ಲ. ದಶಕಗಳಿಂದ ಪಾಕಿಸ್ತಾನ ಇದನ್ನೇ ಮಾಡ್ತಾ ಬಂದಿದೆ. ಅಫಿಷಿಯಲ್ ಪಾಲಿಸಿ ಇದೆ ಅವ್ರದ್ದು. ನಾವು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ, ಅವರ ಆಟಗಳಿಗೆ ನಾವು ಬೆಲೆ ಇಲ್ದಂಗೆ ಮಾಡಿದ್ದೀವಿ ಅಂತ ಜಯಶಂಕರ್ ಹೇಳಿದ್ದಾರೆ. ಕೆನಡಾವನ್ನು ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಭಾರತ ಕೆನಡಾಗಳ ರಾಜತಾಂತ್ರಿಕ ಸಂಬಂಧಕ್ಕೆ ಮಸಿ ಬಳಿಯೋಕೆ ಏನು ಸೌಕರ್ಯ ಬೇಕೋ ಎಲ್ಲವನ್ನ ಖಲಿಸ್ತಾನಿ ಶಕ್ತಿಗಳಿಗೆ ಕೆನಡಾನೇ ಕೊಡ್ತಾ ಇದೆ. ಕೆನಡಾ ರಾಜಕೀಯದಲ್ಲಿ ಈ ಶಕ್ತಿಗಳು ಕೈ ತೋರಿಸಿದ್ದಾರೆ. 2 ದೇಶಗಳ ಹಿತಾಸಕ್ತಿಗೆ ಇದು ಒಳ್ಳೆಯದಲ್ಲ. ಇದು ಕೆನಡಾಗೂ ಗೊತ್ತಿರೋ ವಿಚಾರ. ಆದರೆ ರಾಜಕೀಯ ಕಾರಣಗಳಿಂದ ಕೆನಡಾ ಸರ್ಕಾರದ ಕೈ ಕಟ್ಟಿ ಹಾಕದಂಗಾಗಿದೆ ಅಂತ ಜಯಶಂಕರ್ ಹೇಳಿದ್ದಾರೆ. ಏನೋ ನೆರೆಯ ಚೀನಾದ ಮೈಂಡ್ ಗೇಮ್ಗಳ ಬಗ್ಗೆ ಕೂಡ ಸಚಿವರು ಮಾತನಾಡಿದ್ದಾರೆ. ಚೀನಾ ತಂತ್ರಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ಆದರೆ ಕಳೆದ ದಶಕಗಳಲ್ಲಿ ಭಾರತ ಚೀನಾ ಸಂಬಂಧ ಬೇರೆಯದೇ ಕತೆ ಹೇಳುತ್ತೆ. ಪಂಚಶೀಲ ಅಗ್ರಿಮೆಂಟ್ ಟೈಮ್ನಲ್ಲಿ ಚೀನಾ ಜೊತೆಗೆ ನಾವು ಒಳ್ಳೆ ವಿಶ್ವಾಸ ಹಾಗೂ ಭರವಸೆ ಇಡಬಹುದಾದಂತಹ ಸಂಬಂಧವನ್ನು ಹೊಂದಿದ್ವಿ. ಈ 2 ನಾಗರಿಕತೆಗಳು ಬಹು ಸಹಸ್ರಮಾನಗಳ ಸಂಬಂಧವನ್ನು ಹೊಂದಿವೆ. ಚೀನಾ ಜೊತೆ ಡೀಲ್ ಮಾಡಬೇಕಾದ್ರೆ ಇದೆಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಬೇಕು ಅಂತ ಜಯಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಕೊರೋನಾ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 573 ಫ್ರೆಶ್ ಕೋವಿಡ್ ಕೇಸಸ್ ಪತ್ತೆಯಾಗಿ 3 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 4565ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ 296 ಹೊಸ ಕೇಸಸ್ ಪತ್ತೆಯಾಗಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆ 1245ಕ್ಕೆ ಏರಿಕೆಯಾಗಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 379 ಅಂಕ ಇಳಿಕೆ ಕಂಡು 71,892ರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 76 ಅಂಕ ಇಳಿಕೆ ಕಂಡು 21,665 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಇಳಿಕೆಯಾಗಿ 83 ರೂಪಾಯಿ 31 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 250 ರೂಪಾಯಿ ಜಾಸ್ತಿಯಾಗಿ 63,602 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 230 ರೂಪಾಯಿ ಜಾಸ್ತಿಯಾಗಿ 58,260 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 428 ರೂಪಾಯಿ ಜಾಸ್ತಿಯಾಗಿ 74,133 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು.
ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.